ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ಭಗವಂತನು ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ ಎಂಬುದನ್ನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಆತ್ಮೀಯರೇ, ವಿಶೇಷವಾಗಿ ದೇವತಾ ದರ್ಶನ ಹೇಳುವಂತಹ ಯೂಟ್ಯೂಬ್ ಚಾನಲ್ಲಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಈ ದಿನ ನಾವೆಲ್ಲರೂ ಕೂಡ ದತ್ತಾತ್ರೇಯ ಸ್ತೋತ್ರ ಹೇಳುವಂಥ ಒಂದು ಸ್ತೋತ್ರ ಇದೆ. ಎಲ್ಲ ದೇವತೆಗಳಿಗೂ ಕೂಡ ಪ್ರೀತಿಯಾದಂತಹ ಸ್ತೋತ್ರಗಳಿರುತ್ತೆ. ಅದೇ ತರಹ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪವಾದಂತಹ ದತ್ತಾತ್ರೇಯ ದೇವರಿಗೆ ಒಂದು ಸ್ತೋತ್ರ ಇದೆ. ಈ ಸ್ತೋತ್ರ ಪಠನೆ ಮಾತ್ರದಿಂದ ನೋಡಿ ರೋಗ ರುಜಿನಗಳು ದೂರವಾಗುತ್ತೆ. ಮತ್ತು ನಮಗೆ ಯಾವುದು ಅಸಾಧ್ಯ ಎಂತೆ ಅನಿಸುತ್ತೋ ಅಂತಹ ಎಲ್ಲ ಅಸಾಧ್ಯವಾದಂತಹ ಎಲ್ಲ ರೀತಿಯಾದಂತಹ ಕಷ್ಟಗಳು ಕೂಡ ಪರಿಹಾರ ಆಗ್ತದೆ. ಯಾಕಂದರೆ ನಮಗೆ ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಕಷ್ಟ ಕಷ್ಟ ಅಂಥೇಳಿ ಹೇಳ್ತಾ ಇರ್ತೇವೆ. ಕಷ್ಟ ಯಾವ ಪೂಜೆ ಪಾರಾಯಣೆ ಸ್ತೋತ್ರದಿಂದ ಪರಿಹಾರ ಆಗುತ್ತೆ ಎಂಬುದನ್ನು ನೋಡುವುದಿಲ್ಲ. ನೋಡಿ, ಇದು ವಿಶೇಷವಾದಂಥ ಒಂದು ಸ್ತೋತ್ರ. ಹಾಗಾಗಿ ಬೆಳಗ್ಗೆ ಅಥವಾ ಸಾಯಂಕಾಲ ಇದನ್ನು ನೀವು ಶ್ರವಣ ಮಾಡಬಹುದು. ಈ ಸ್ತೋತ್ರ ಮಾತ್ರದಿಂದ ಅಸಾಧ್ಯವಾದಂತಹ ಎಲ್ಲವನ್ನು ಕೂಡ ನಾವು ಸಾಧನೆ ಮಾಡಲಿಕ್ಕಾಗತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಸ್ತೋತ್ರ ಹೇಳೋಣ. ಆದರೆ ಆರಂಭದಿಂದ ನೀವು ಕೊನೆಯವರೆಗೂ ಕೂಡ ಈ ಸ್ತೋತ್ರವನ್ನು ಕೇಳುವಂತಹ ಪ್ರಯತ್ನ ಮಾಡಿ. ನಿಮಗೆ ಸಮಯ ಇಲ್ಲ, ತೀರಾ ಅವಸರ ಇದೆ ಅಂತಾದರೆ ಸ್ತೋತ್ರವನ್ನು ಶ್ರವಣ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಯಾವುದೇ ಸ್ತೋತ್ರ ಇದ್ದರೂ ಕೂಡ ಆರಂಭದಿಂದ ಕೊನೆಯವರೆಗೂ ಕೂಡ ಶ್ರವಣ ಮಾಡಿದರೆ ಅದರ ವಿಶೇಷವಾದಂತಹ ಫಲ ಪುಣ್ಯ ಕಾರ್ಯಸಿದ್ಧಿ ಎಂಬುದಾಗಿ ಹೇಳಿದ್ದಾರೆ. ಆರಂಭ ಮಾಡೋಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಥ ದತ್ತಾತ್ರೇಯ ಸ್ತೋತ್ರಂ. ಓಂ ಜಟಾಧರಂ ಪಾಂಡುರಂಗಂ ಶೂಲಹಸ್తం ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ. ಅಸ್ಯ ಶ್ರೀ ದತ್ತಾತ್ರೇಯ ಸ್ತೋತ್ರಮಂತ್ರಸ್ಯ ಭಗವಾನ್ ನಾರದ ಋಷಿಃ ಅನುಷ್ಠುಪ್ ಛಂದಃ ಶ್ರೀದತ್ತ ಪರಮಾತ್ಮ ದೇವತಾ ಶ್ರೀದತ್ತ ಪ್ರೀತ್ಯರ್ಥೇ ಜಪೇ ವಿನಿಯೋಗಃ. ಓಂ ಜಗದುತ್ಪತ್ತಿಕರ್ತ್ರೇ ಚ ಸ್ಥಿತಿಸಂಹಾರ ಹೇತವೇ ಭವಪಾಶ ವಿಮುಕ್ತಾಯ ದತ್ತಾತ್ರೇಯ ನಮೋಸ್ತುತೇ. ಜರಾಜನ್ಮ ವಿನಾಶಾಯ ದೇಹಶುದ್ಧಿಕರಾಯ ಚ ದಿಗಂಬರ ದಯಾಮೂರ್ತೆ ದತ್ತಾತ್ರೇಯ ನಮೋಸ್ತುತೇ. ಕರ್ಪೂರಕಾಂತಿದೇಹಾಯ ಬ್ರಹ್ಮಮೂರ್ತಿಧರಾಯ ಚ ವೇದಶಾಸ್ತ್ರಪರಿಜ್ಞಾಯ ದತ್ತಾತ್ರೇಯ ನಮೋಸ್ತುತೇ. ಹ್ರಸ್ವದೀರ್ಘಕೃಶಸ್ಥೂಲ ನಾಮಗೋತ್ರವಿವರ್ಜಿತ ಪಂಚಭೂತೈಕದೀಪ್ತಾಯ ದತ್ತಾತ್ರೇಯ ನಮೋಸ್ತುತೇ. ಯಜ್ಞಭೋಕ್ತ್ರೇ ಚ ಯಜ್ಞಾಯ ಯಜ್ಞರೂಪಧರಾಯ ಚ ಯಜ್ಞಪ್ರಿಯಾಯ ಸಿದ್ಧಾಯ ದತ್ತಾತ್ರೇಯ ನಮೋಸ್ತುತೇ. ಆದೌ ಬ್ರಹ್ಮಾ ಮಧ್ಯೆ ವಿಷ್ಣುರಂತೆ ದೇವಃ ಸದಾಶಿವಃ ಮೂರ್ತಿತ್ರಯಸ್ವರೂಪಾಯ ದತ್ತಾತ್ರೇಯ ನಮೋಸ್ತುತೇ. ಭೋಗಾಲಯಾಯ ಭೋಗಾಯ ಯೋಗಯೋಗ್ಯಾಯ ಧಾರಿಣೇ ಜಿತೇಂದ್ರಿಯಜಿತಜ್ಞಾಯ ದತ್ತಾತ್ರೇಯ ನಮೋಸ್ತುತೇ. ದಿಗಂಬರಾಯ ದಿವ್ಯಾಯ ದಿವ್ಯರೂಪಧರಾಯ ಚ ಸದೋದಿತಪರಬ್ರಹ್ಮ ದತ್ತಾತ್ರೇಯ ನಮೋಸ್ತುತೇ. ಜಂಬೂದ್ವೀಪಮಹಾಕ್ಷೇತ್ರ ಮಾತಾಪುರನಿವಾಸಿನೇ ಜಯಮಾನಸತಾಂ ದೇವ ದತ್ತಾತ್ರೇಯ ನಮೋಸ್ತುತೇ. ಭಿಕ್ಷಾಟನಂ ಗೃಹಂ ಗ್ರಾಮೇ ಪಾತ್ರಂ ಹೇ ಮಮ ಜಂಕರೇ ನಾನಾಸ್ವಾದಮಯೀ ಭಿಕ್ಷಾ
दत्तात्रेय नमोऽस्तु ते। ब्रह्मज्ञानमयी मुद्रा वस्त्रे चाकाशभूतये प्रज्ञानगणबोधाय दत्तात्रेय नमोऽस्तु ते। अवधूतसदानन्द परब्रह्मस्वरूपिणे विदेहदेहरूपाय दत्तात्रेय नमोऽस्तु ते। सत्यरूपसदाचार सत्यधर्मपरायण सत्याश्रयाय परोक्षाय दत्तात्रेय नमोऽस्तु ते। शूलहस्तगदापाणे वनमाला सुकन्धर यज्ञसूत्रधर ब्रह्मन् दत्तात्रेय नमोऽस्तु ते। क्षराक्षरस्वरूपाय परात्पररताय च दत्तमुक्तिपरस्तोत्र दत्तात्रेय नमोऽस्तु ते। दत्तविद्याढ्यलक्ष्मीश दत्तस्वात्मस्वरूपिणे गुणनिर्गुणरूपाय दत्तात्रेय नमोऽस्तु ते। शत्रुनाशकरं स्तोत्रं ज्ञानविज्ञानदायकं सर्वपापं शमं यान्ति दत्तात्रेय नमोऽस्तु ते। इदं स्तोत्रं महादिव्यं दत्तप्रत्यक्षकारकं दत्तात्रेयप्रसादाच्च नारदेन प्रकीर्तितम् इति श्रीनारदपुराणे नारदविरचितं दत्तात्रेयस्तोत्रं सम्पूर्णम्। ಸದ್ಗುರು ಪಾದಾರ್ಪಣಮಸ್ತು. ಆತ್ಮೀಯರೇ, ಈ ಸ್ತೋತ್ರವನ್ನು ನಾವೆಲ್ಲರೂ ಕೂಡ ಪಠನೆ ಮಾಡೋಣ. ತನ್ಮೂಲಕವಾಗಿ ಗುರುವಿನ ಅನುಗ್ರಹವಾಗಲಿ, ಎಲ್ರಿಗೂ ಕೂಡ ದತ್ತಾತ್ರೇಯ ಗುರುಗಳ ಅನುಗ್ರಹದಿಂದ ಎಲ್ಲ ಕೆಲಸದಲ್ಲೂ ಕೂಡ ಶ್ರೇಯಸ್ಸಾಗಲಿ ಎನ್ನುವಂಥ ನಾವು ದತ್ತಾತ್ರೇಯ ಗುರುಗಳಲ್ಲಿ ಪ್ರಾರ್ಥನೆ ಮಾಡೋಣ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜ ಕೀ ಜೈ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ನಮಸ್ಕಾರ.